ಹೆಲೋ ಸ್ಟೂಡೆಂಟ್ಸ್, ಈಗ KCET ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೆಕೆಂಡ್ PUC ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು. ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸೆಕೆಂಡ್ PUC ರಿಸಲ್ಟ್ ಏನೋ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಚೆಕ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಈಗ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಆದರೂ ಸಹ ಇನ್ನೂ ಸಹ ಮಾರ್ಕ್ಸ್ ಜಾಸ್ತಿ ಬಂದಿದ್ರೆ ಚೆನ್ನಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ಫಿಸಿಕ್ಸ್ ಅಂತ ತಗೊಂಡ್ರೆ, ಸೊ ಫಿಸಿಕ್ಸಲ್ಲಿ ಎಷ್ಟು ಮಾರ್ಕ್ಸ್ ನೀವು ಎಕ್ಸಾಮನ್ನು ಬರೆದ್ರಿ ಹೇಳಿ? 70 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೆದಿದ್ರಲ್ವಾ? ಸೊ 70 ಮಾರ್ಕ್ಸ್ಗೆ ನೀವು ಈಗ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟಲ್ಲಿ 40 ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ನಿಮಗೆ ಆ ಒಂದು 40 ಮಾರ್ಕ್ಸ್ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತಿದ್ರೆ, ನೀವೇನಾದರೂ ಸೆಕೆಂಡ್ ಎಕ್ಸಾಮನ್ನು ಬರೀಬೇಕು ಅಂತಿದ್ರೆ, ಸೊ ಸೆಕೆಂಡ್ ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಸ್ಕೋರು ಈಗ ಈ ಹಿಂದೆ 40 ಇತ್ತು, ಸೊ ಈಗ 40 ಇದೆ. ಸೆಕೆಂಡ್ ಎಕ್ಸಾಮನ್ನು ಬರೀತೀರಾ, ಸೊ ಮಾರ್ಕ್ಸ್ ಇಂಪ್ರೂವ್ ಆಯಿತು, 50 ಬಂದುಬಿಡ್ತು ಮಾರ್ಕ್ಸ್. ಸೊ ಆವಾಗ ಆ 50 ಮಾರ್ಕ್ಸ್ ಬಂದಿರ್ತಲ್ಲ, ಸೊ ಅದನ್ನು ನಮ್ಮ KA ಕಡೆಯಿಂದ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರಲ್ವ. ಸೊ ರ್ಯಾಂಕ್ ಅನೌನ್ಸ್ ಮಾಡುವಾಗ ನಿಮಗೆ ಈಗ 40 ಬಂದಿದೆ, ಸೊ ನೆಕ್ಸ್ಟ್ ಎಕ್ಸಾಮ್ ಎಷ್ಟು ಬಂತು? 50 ಬಂತು. 50 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇಟ್ ಮೀನ್ ನಿಮ್ಮ ರ್ಯಾಂಕ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಅದೇ ಫಿಸಿಕ್ಸಲ್ಲಿ ನಿಮಗೆ ಈಗ 40 ಬಂದಿದೆ. ಸೊ ನೆಕ್ಸ್ಟ್ ಎಕ್ಸಾಮ್ 2ನ ತಗೊತೀರಾ. ಸೊ ಆವಾಗ 40 ಬದಲಿಗೆ ಇನ್ಕ್ರೀಸ್ ಆಗದೆ ಡಿಕ್ರೀಸ್ ಆಯಿತು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 40 ಬಂದಿತ್ತಲ್ವ, ಈಗ ಆಗ 35 ಬಂತು ಅಂತ ತಿಳ್ಕೊಳ್ಳೋಣ. ಸೊ ಈಗ ಈ ಡಿಕ್ರೀಸ್ ಆಗಿದೆ ಮಾರ್ಕ್ಸ್. ಡಿಕ್ರೀಸ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಇಲ್ಲ. ಈಗ ನಿಮಗೆ ಎಷ್ಟು ಹೈಯೆಸ್ಟ್ ಯಾವುದರಲ್ಲಿ ಬಂದಿದೆಯೋ ಸೊ ಆ ಒಂದು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು, ಸೊ ಆ ಮಾರ್ಕ್ಸ್ನ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಫಾರ್ಮೇಷನನ್ನು ನೀಡಿರ್ತಕ್ಕಂಥದ್ದು. ಸೊ ಈಗ ಯಾರಾದರೂ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಿದ್ರೆ, ಸೊ ನೀವು ಅಫ್ಕೋರ್ಸ್ KCET ಎಕ್ಸಾಮನ್ನು ತಗೋಬೋದಾಗಿರುತ್ತೆ. ಸೊ ತಗೊಂಡ್ರೆ ಸೊ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲೂ ಸಹ ಮಾರ್ಕ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ KCET ರ್ಯಾಂಕು ಸಹ ಚೆನ್ನಾಗಿ ಬರುತ್ತೆ. ಸೊ KCET ರ್ಯಾಂಕಲ್ಲೂ ಅಷ್ಟೇ ಚೆನ್ನಾಗಿ ನೀವು ಎಲ್ಲಿ ಸ್ಕೋರ್ ಮಾಡಿದ್ರೋ ಸೊ ಆ ಒಂದು ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಬಂದಿರತಕ್ಕಂತಹ ಮಾರ್ಕ್ಸ್ ನಿಮಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತಂದರೆ ನೀವು ಸೆಕೆಂಡ್ ಎಕ್ಸಾಮನ್ನು ಸಹ ಬರೀಬೋದಾಗಿರುತ್ತೆ. ಸೊ ಅಪ್ಲಿಕೇಶನ್ಸ್ ಈಗಾಗಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.